ವೆಲ್ಕಮ್ ಟು ದಚ್ಚು ಟೆಕ್ ಕ್ರೆಡಿಟ್ಸ್. ಗೈಸ್, ಈ ಒಂದು ಸೆಟ್ಟಿಂಗ್ಸನ್ನು ನೀವು ಆಫ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ನಿಮ್ಮ ಒಂದು ಮೊಬೈಲ್ ಹ್ಯಾಕ್ ಆಗೋ ಸಾಧ್ಯತೆ ಇದೆ. ಬನ್ನಿ ಆ ಸೆಟ್ಟಿಂಗ್ ಯಾವುದಂತ ನಿಮಗೆ ತಿಳಿಸ್ಕೊಡ್ತೀವಿ. ನೀವೇನಾದರೂ ನಮ್ಮ ದಚ್ಚು ಟೆಕ್ ಕ್ರೆಡಿಟ್ಸ್ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲು ನಿಮ್ಮ ಕ್ರೋಮ್ಗೆ ಹೋಗಿ. ನಂತರ 3 ಡಾಟೆಡ್ ಲೈನ್ನ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸ್ಗೆ ಹೋದ ನಂತರ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಜಸ್ಟ್ ನೀವು ಇದರಲ್ಲಿ ಸ್ವಲ್ಪ ಮೇಲೆ ಸ್ವೈಪ್ ಮಾಡಿ, ಅಲ್ಲಿ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನೀವು ಸ್ವಲ್ಪ ಮೇಲ್ಗಡೆ ಸ್ವೈಪ್ ಮಾಡಿ, ಇಲ್ಲಿ ಸೇಫ್ ಬ್ರೌಸಿಂಗ್ ಅಂತ ಆಪ್ಷನ್ ಕಾಣಿಸ್ಕೊಳ್ಳುತ್ತೆ. ಆ ಸೇಫ್ ಬ್ರೌಸಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎನ್ಹ್ಯಾನ್ಸ್ಡ್ ಪ್ರೊಟೆಕ್ಷನ್ ಈಗ ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಿದ್ದೇನೆ. ಸೊ ನಿಮ್ಮ ಒಂದು ಮೊಬೈಲಲ್ಲಿ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಎನ್ಹ್ಯಾನ್ಸ್ಡ್ ಪ್ರೊಟೆಕ್ಷನ್ ಮೇಲೆ ಕ್ಲಿಕ್ ಮಾಡಿದರೆ 100% ನಿಮ್ಮ ಒಂದು ಮೊಬೈಲ್ ಹ್ಯಾಕ್ ಆಗೋ ಸಾಧ್ಯತೆ ಇರೋದಿಲ್ಲ. ಬಟ್ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಮೇಲೆ ಇದ್ದರೆ 50% ಸೆಕ್ಯೂರ್, 50% ಸೆಕ್ಯೂರ್ ಇಲ್ಲ ಅಂತ ಅರ್ಥ. ಅದರಲ್ಲಿ ಲಾಸ್ಟ್ ಒನ್ ಅಂದರೆ ಥರ್ಡ್ ಆಪ್ಷನ್, ನೋ ಪ್ರೊಟೆಕ್ಷನ್ ನಾಟ್ ರೆಕಮೆಂಡೆಡ್. ಜಸ್ಟ್ ಇದ್ರ ಏನಾದರೂ ಚಾಯ್ಸ್ ಅಂದರೆ ಅದು ಏನಾದರೂ ಓಕೆ ಆಗಿದ್ದರೆ, ಜಸ್ಟ್ ಈ ಥರ ಓಕೆ ಆಗಿದ್ದರೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ಯಾವುದೇ ರೀತಿ ಅಂದರೆ ಸೇಫ್ ಇಲ್ಲ ಅಂತ ಅರ್ಥ. ಅಂದರೆ ನಿಮ್ಮ ಒಂದು ಮೊಬೈಲ್ ಹ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಅದರಲ್ಲಿ ಥರ್ಡ್ ಆಪ್ಷನ್ ನೋ ಪ್ರೊಟೆಕ್ಷನ್ ಅಂತ ನಾಟ್ ರೆಕಮೆಂಡೆಡ್ ಅಂತ ಸೆಲೆಕ್ಟ್ ಆಗಿದ್ದರೆ ನಿಮ್ಮ ಒಂದು ಮೊಬೈಲ್ ಸೇಫ್ ಇಲ್ಲ ಅಂತ ಅರ್ಥ. ಬಟ್ ಇದರಲ್ಲಿ ನೀವು ಫಸ್ಟ್ ಅಂದರೆ ಎನ್ಹ್ಯಾನ್ಸ್ಡ್ ಪ್ರೊಟೆಕ್ಷನ್ ಇದೆಲ್ಲ, ಜಸ್ಟ್ ಅದನ್ನು ನೀವು ಚಾಯ್ಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಮೊಬೈಲ್ ಯಾವುದೇ ರೀತಿ ಹ್ಯಾಕ್ ಆಗೋ ಸಾಧ್ಯತೆ ಇಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.